सविता समुद्रः विश्वे देवा अदितिः पञ्चजना अदितिर्जातमदितिर्जनित्वम् देवः शान्तिरन्तरिक्षगुं शान्तिः पृथिवी विनायको धूमकेतु गणाध्यक्षो वालचन्द्रोगजन्नाथोत्सवेतान्नामानि अपडे सुनयादवे विद्यारम्भे वाहित प्रवेशे निर्गमित संग्रामे संकटिश्चैव विनस्तरसंजायते शुक्लाम्बरधरं देवस्य सुवर्णं चतुर्भुजा प्रसन्नवदनं ध्याये। ಎಲ್ರಿಗೂ ನಮಸ್ಕಾರ. ಬೆಳಗಾವಿ ಮಹಾನಗರ ಪಾಲಿಕೆಯ ವಿವಿಧ ಸ್ಥಾಯಿ ಸಮಿತಿಯ ಚುನಾವಣೆ 12/8/2026 ನಡೆಯಿತು. ಹಾಗೆ ಅಧ್ಯಕ್ಷರ ಚುನಾವಣೆ ಕೂಡ 17/8/2026 ನಡೆಯಿತು. ಅದರಲ್ಲಿ ಮೊದಲನೇದಾಗಿ ಮೊದಲು ಇದ್ದವರು ಅಧ್ಯಕ್ಷರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಇದೊಂದು ವರ್ಷ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. 4 ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮುಂದೆ ಬರುವಂಥ ಅಧ್ಯಕ್ಷರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೀನಿ. ಅವರು ಕೂಡ ಈ ಮುಂದೆ ಬರುವಂಥ ದಿವಸದಲ್ಲಿ ಅಭಿವೃದ್ಧಿ ಕೆಲಸನ ಮಾಡಲಿ. ಇವತ್ತಿನ ದಿವಸ ಎಲ್ಲ ಅಧ್ಯಕ್ಷರು ಪೂಜೆನ ಇಟ್ಕೊಂಡಿದ್ದಾರೆ ಅವ್ರವ್ರ ಕಮಿಟಿಯಿಂದ. ಇವತ್ತೆಲ್ಲರೂ ನಾವು ಪೂಜೆ ಸಲ್ಲಿಸಿದ್ದೀವಿ. ಆ ದೇವರನ್ನ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಬೆಳಗಾವಿ ಅಭಿವೃದ್ಧಿ ಆಗಲಿ. ಎಲ್ಲ ನಾವು ನಗರ ಸೇವಕರು, ಉಪಮಹಾಪೌರು, ಎಲ್ಲ ನಮ್ಮ ಅಧಿಕಾರಿದವರು ಎಲ್ಲರೂ ಕೂಡಿ ನಾವು ಬೆಳಗಾವಿ ಅಭಿವೃದ್ಧಿಯನ್ನು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. 4 ಸ್ಥಾಯಿ ಸಮಿತಿಗಳಿಗೆ ಚುನಾವಣೆ ನಡೆದು ಇವತ್ತು 4 ಅಧ್ಯಕ್ಷರನ್ನು ಮಾಡಿದ್ದೀವಿ. ಹೆಲ್ತ್ ಕಮಿಟಿಯಿಂದ ರಾಜು ಬತ್ಕಂಡೆ, ಅದೇ ರೀತಿ PWDಯಿಂದ ಶ್ರೇಯಸ್ ನಾಕಡೆ, ಅಕೌಂಟ್ಸ್ದಿಂದ ಸಾರಿಕಾ ಪಾಟೀಲು, ಜವನಿಯಿಂದ ಮಹಿಳಾ ರಮೇಶ್ ಅವ್ರನ್ನ ಈ ರೀತಿ ಮಾಡಿದ್ವಿ. ಈ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಅಭಿವೃದ್ಧಿ ಸಲುವಾಗಿ ಏನಾಗಬೇಕೈತಿ ಈ ಸ್ಥಾಯಿ ಸಮಿತಿ ಮುಖಾಂತರ ಪಾಸಾಗಿ ಕೌನ್ಸಿಲ್ದಲ್ಲಿ ಬಂದು ರೀಡ್ ಆ್ಯಂಡ್ ಕನ್ಫರ್ಮ್ ಆಗಿ ಅದು ಬೆಳಗಾವಿ ಸಂಪೂರ್ಣ ಅಭಿವೃದ್ಧಿಗಾಗಿ ನಾವು ಕೆಲಸಕ್ಕೆ ಹೋಗ್ತಾ ಇದ್ವಿ. ಅದನ್ನೆಲ್ಲರೂ ಕೂಡ್ಕೊಂಡು ಮಾಡ್ತೀವಿ. ಈ ರೀತಿ ಒಂದು ನಡೆದು ಬಂದಂಥ ದಾರಿ ಇದು ಪ್ರತಿ ವರ್ಷ ಆಗುವಂಥ ಪ್ರಕ್ರಿಯೆ ಮತ್ತು ಅದು ಪೂಜೆ ಮಹಾಪೌರ ನೇತೃತ್ವದಲ್ಲಿ ಎಲ್ಲ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ನಮ್ಮ ಘಟನೆತ ಇರ್ಬೋದು, ವಿರೋಧ ಪಕ್ಷದವರು ಎಲ್ಲರೂ ಕೂಡ್ಕೊಂಡು ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಇವತ್ತಿನ ದಿವಸ ಪೂಜೆ ನಡೀತಾ ಇದೆ. ಅವ್ರಿಗೆಲ್ಲರಿಗೂ ಶುಭವಾಗಲಿ. ಮುಂದಿನ ದಿವಸಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸಂಪೂರ್ಣ ನೆಮ್ಮದಿಯಿಂದ ಆಗಲಿ ಅನ್ನುವಂಥ ಒಂದು ಹಾರೈಕೆನ ನಾವು ಮಾಡ್ತೀವಿ. ಈಗ ಸ್ಥಾಯಿ ಸಮಿತಿಯ ತಂಡ, ಸದಸ್ಯರ ತಂಡ ಅಥವಾ ಅಧ್ಯಕ್ಷರು ಹೆಂಗೆ ಸಮರ್ಥವಾಗಿದ್ದಾರೆ ನಗರ ಅಭಿವೃದ್ಧಿ ದೃಷ್ಟಿಯಲ್ಲಿ ಅದೇ ವಿಚಾರಗಳು ಚರ್ಚೆ ಆಗ ಹೇಗೆ ಸರ್? ಪ್ರತಿಯೊಂದು ತಂಡವನ್ನು ರಚನೆ ಮಾಡಬೇಕಾದ್ರೆ ನಮ್ಮ ವರಿಷ್ಠರ ಜೊತೆ ನಾವೆಲ್ಲರೂ ಪ್ರಮುಖರು ಚರ್ಚೆ ಮಾಡಿ ಪೂಜ್ಯ ಮಹಾಪೌರರು, ನಾವು ಆಡಳಿತ ಪಕ್ಷದ ನಾಯಕರು ಎಲ್ಲರೂ ಸೇರಿಕೊಂಡು ಯಾರ್ಯಾರನ್ನ ಯಾವ ಸಮಿತಿಯಲ್ಲಿ ಇಡಬೇಕು, ಆ ಸಮಿತಿಯಿಂದ ಏನೇನು ಅಭಿವೃದ್ಧಿಗಳು ಆಗಬೇಕು ಅನ್ನೋದಕ್ಕಾಗಿ ನಾವು ನಮ್ಮ ಆಡಳಿತ ಪಕ್ಷದಿಂದ 5 ಜನ ಮೆಂಬರ್ ಮಾಡಿ ಅದರಲ್ಲಿ ನಮ್ಮ ಒಬ್ಬ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಕೊಂಡು ಈ ರೀತಿ 4 ಸಮಿತಿಗಳನ್ನು ಆಯ್ಕೆ ಮಾಡಿ ಮುಂದಿನ ದಿವಸದಲ್ಲಿ ಸಂಪೂರ್ಣ ಬೆಳಗಾವಿ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಗಣೇಶ್ ಮಟ್ಟ ಭಾರತೀಯ ಜನತಾ ಪಾರ್ಟಿ ಆಡಳಿತ ಏನಿದೆ ಅದನ್ನು ಬೆಳಗಾವಿ ಡೆವಲಪ್ಮೆಂಟ್ ಸಲುವಾಗಿ ಬೆಳಗಾವಿ ಅಭಿವೃದ್ಧಿ ಆಗಬೇಕು ಅಂತ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಹಳೆಯ ಕಾರ್ಪೊರೇಷನಲ್ಲಿ ಏನಿತ್ತು ಮತ್ತು ಈ ಕಾರ್ಪೊರೇಷನ್ ಏನು ವ್ಯತ್ಯಾಸ ಇದೆ ಅದನ್ನೆಲ್ಲರೂ ಗೊತ್ತಾಗ್ತಾ ಇದೆ. ಕೆಲವೊಂದು ಹೇಳ್ತಾರೋ ಹೇಳಲಿಕ್ಕೆ ಭಾಳಷ್ಟಿದೆ. ಅದೇ ನಾವು ಒಂದೇ ಗುರಿ ಇದೆ, ಏನೋ ಅದರ ಬೆಳಗಾವಿ ಸಿಟಿ ಡೆವಲಪ್ ಆಗಬೇಕು, ಅದರ ಸಂಬಂಧ ಏನು ಪಟ್ಟಬೇಕು, ಏನು ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ. ಅದು 4 ಸ್ಥಾಯಿ ಸಮಿತಿ ಅಧ್ಯಕ್ಷರು ಒಳ್ಳೆಯವರು ಇದ್ದಾರೆ, ಒಳ್ಳೆ ಗುಡ್ ವರ್ಕರ್ಸ್ ಇದ್ದಾರೆ, ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಭವಿಷ್ಯ. ಇಂಪ್ಲಿಮೆಂಟ್ ಇದೆ ಒಂದು ಕಮಿಟಿ ಅಧ್ಯಕ್ಷ ಆದ ನಂತರ ಈಗಾಗಲೇ ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಲಿ ಮತ್ತು ನಮ್ಮ ಖಾತೆಯಿಂದ ಏನೇನು ಅಭಿವೃದ್ಧಿ ಕೆಲಸ ಹಿಂದಿನ ಫೈನಾನ್ಷಿಯಲ್ ಇಯರ್ ಅಲ್ಲಿ ಏನೇನು ಸ್ಯಾಂಕ್ಷನ್ ಆಗಿದಾವೆ ಮತ್ತು ಅವು ಪ್ರೋಗ್ರೆಸ್ ಏನೈತಿ ಅದೊಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೇಳಿದ್ದೀನಿ. ಅದೇ ಜೊತೆಯಲ್ಲಿ ನಾವು 10 ವರ್ಷ ಹಿಂದಿನ ಬೆಳಗಾವಿ ನಾವು ನೆನಪು ಮಾಡಿದ್ರೆ ನಮ್ಮ KLU ಹಾಸ್ಪಿಟಲ್ ರೋಡ್ ಇರಲಿ ಅಥವಾ ಕಾಂಗ್ರೆಸ್ ರೋಡ್ ಇರಲಿ ಎಷ್ಟು ತಗುಗಳು ಮತ್ತು ಹೋಟೆಲ್ಸ್ ಇತ್ತು. ಈಗ ವೈಟ್ ಟಾಪಿಂಗ್ ಏನ್ ಮಾಡಿದ್ದೇವೆ, ಮೇನ್ ಮೇಜರ್ ರೋಡ್ಸ್ ವೈಟ್ ಟಾಪಿಂಗ್ ಅಲ್ಲಿ ಕವರ್ ಮಾಡಿ 70-80% ಏನ್ ಮೇಜರ್ ಕಮ್ಯುನಿಕೇಶನ್ ರೋಡ್ಸ್ ಇತ್ತು ಅವೆಲ್ಲ ಈಗ ಕಂಪ್ಲೀಟ್ ಆಗ್ಯಾವ. ಆದ್ರೆ ಕೆಲವೊಂದ್ ಕಡೆ ಪೋರ್ಟಲ್ಸ್ ಅದಾವ. ಪೋರ್ಟಲ್ ಸಮಸ್ಯೆಗಳನ್ನು ಈಗ ಗಣೇಶ ಚತುರ್ಥಿ ಬರ್ತಾ ಇದೆ. ಗಣೇಶ ಚತುರ್ಥಿ ಒಂದು ಪೂರ್ವಭಾವಿ ಸಭೆಯಲ್ಲಿನೂ ಆಯುಕ್ತರು ಹೇಳಿದಾರೆ, ಆಲ್ರೆಡಿ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಪೋರ್ಟಲ್ಸ್ ಎಲ್ಲ ತುಂಬಬೇಕಂತ. ಅದೇ ರೀತಿ ಮೊನ್ನೆ ಚೇರ್ಮನ್ ಎಲೆಕ್ಷನ್ ಆದ ನಂತರ ನಮ್ಮ ಇಬ್ರು W ಅವ್ರ ಜೊತೆ ಮಾತಾಡಿ ಆ ನಗರ ಸೇವಕರಿಂದ ಅವ್ರ ವಾರ್ಡ್ ಅಲ್ಲಿ ಪ್ರಯಾರಿಟಿ ವೈಸ್ ಏನ್ ಪೋರ್ಟಲ್ಸ್ ನಾವು ಮುಟ್ಟಬೇಕು ಅದೊಂದು ಲಿಸ್ಟ್ ಅನ್ನು ಅವ್ರ ಕಡೆ ತರಿಸಿ
ಈಗ ಬರೋ ದಿನದಲ್ಲಿ ಅವೆಲ್ಲ ಪೋರ್ಟಲ್ಸ್ ಮುಗಿಸಿ ಕೆಲಸ ಮಾಡ್ತಾ ಇದ್ವಿ. ಜೊತೆಲಿ ಸರ್ವಾಂಗೀಣ ಅಂದ್ರೆ ಟೋಟಲ್ ಕಂಪ್ಲೀಟ್ ಟೀಮ್ ಏನ್ ಇರ್ಬೇಕು ಐತಿ, ಯೂನಿಟಿ ಐತಿ. ಅಪೋಸಿಷನ್ ಇಬ್ಬರು ಸದಸ್ಯರು ಅವರು ನಮ್ ಜೊತೆ ಕೋಆರ್ಡಿನೇಟ್ ಮಾಡಿ ಅವ್ರ ಸಲಹೆ ಸೂಚನೆ ತಗೊಂಡು ಇದ್ರ ಮುಂದಿನ ವರ್ಷ ನಾವು ಟೌನ್ ಪ್ಲಾನಿಂಗ್ ಕಮಿಟಿ ಮೀಟಿಂಗ್ ಮಾಡ್ತೇವೆ ಅಂತ ಹೆಚ್ಚಿಕೊಡ್ತೀವಿ. ಸರ್, ಈಗ ಹೆಚ್ಚಿನ ಪ್ರಮಾಣದಲ್ಲಿ ರೆವಿನ್ಯೂ ಜನರೇಟ್ ಮಾಡಿ ಬೆಳಗಾವಿ ಅಭಿವೃದ್ಧಿ ಮಾಡೋದು ಅಂತ ನಮ್ದು ಇದು ಲಕ್ಷ್ಯ ಇದ್ರಿ. ಎಲ್ಲ ನಮ್ಮ ಮೆಂಬರ್ಗಳ ಬರುವಂತ ದಿವಸಗಳ ಚಲೋ ಮೀಟಿಂಗ್ ಮಾಡಿ ಒಂದ್ ಚಲೋ ಅಂತ ಒಂದು ಆಡಳಿತ ನಮ್ದು ಕಮಿಟಿದ ಒಂದು ಇದು ಕೊಡ್ಬೇಕಂತ ಹೇಳ್ತೀವಿ. ಎಲ್ಲ ಸ್ಟ್ರಾಂಗ್ ಅದ, ಅನುಭವಿ ಅದಾರ್ರೆ, ಎಲ್ಲ ಸ್ಟ್ರಾಂಗ್. ಅಧಿಕಾರಿಗಳು ಅಧಿಕಾರ ಸಾಥ್ ಬೇಕಾಗೋದಿಲ್ಲ. ಅವ್ರಿದ್ರೆ ನಮ್ಮ ಡೆವಲಪ್ಮೆಂಟ್ ಚಲೋ ಆಗೋದ್ರಿ ಬೆಳಗಾವದ. ಅವ್ರನ್ನ ಎಲ್ಲಾರನ್ನ ಕರ್ಕೊಂಡ ನಮ್ ಕಮಿಟಿ ಮೆಂಬರ್ ಕರ್ಕೊಂಡ ಒಂದು ಒಳ್ಳೆ ಆಡಳಿತ ಕೊಡ್ತಾರ. ಶಾಸಕರಾಗ್ಬೋದು, ಮೇಯರ್ ಆಗ್ಬೋದು, ಉಪ ಮೇಯರ್ ಆಗ್ಬೋದು, ಆಡಳಿತ ಎಲ್ಲರೂ ನಾವು ವಿಶ್ವಾಸ ಮಾಡ್ಕೊತಾ ವಿಶ್ವಾಸ ಹೊತ್ಕೊಂಡ್ರೆ ಮೊದ್ಲೇದಾಗಿ ಅಂದ್ರ ನಮ್ಮ ಪಕ್ಷದ ಹಿರಿಯರ, ಆಮೇಲೆ ನಮ್ ದಕ್ಷಿಣ ಭಾರತ ಜನಪ್ರಿಯ ಶಾಸಕರು, ಅದೇ ರೀತಿ ತೆಲಂಗಾಣ ಪ್ರಭಾವಿಗಳು ಅಭಯ ಪಾಟೀಲ್ ಸರ್ ಅವ್ರ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಮೇಯರ್ ಆಗಿರ್ಬೋದು, ಡೆಪ್ಯೂಟಿ ಮೇಯರ್ ಆಗಿರ್ಬೋದು, ನಮ್ಮ ಅಧ್ಯಕ್ಷರಾಗಿರ್ಬೋದು, ಎಲ್ಲಾರ್ದು ಒಂದು ಧನ್ಯವಾದ. ಎಲ್ಲಕ್ಕಿಂತ ಮೇನ್ ಅಂದ್ರೆ ನಮ್ಮ ವಾರ್ಡ್ ಜನತೆ ಅವ್ರೆಲ್ಲ ನಮ್ಗ ವಿಶ್ವಾಸ ಕೊಟ್ಟು ಒಂದು ಆಸ್ಟ್ರೇಲಿಕ್ ನಾವು ಕಾರ್ಪೊರೇಟರ್ ಒಂದು ಚೇರ್ಮನ್ ಆಗಿದ್ದು ಅಂತ ಅವ್ರದ್ದೊಂದು ಧನ್ಯವಾದ ಹೇಳಕ್ ನಗರದ ಅಭಿವೃದ್ಧಿಯಲ್ಲಿ ಚೆನ್ನಾಗಿ ಕೆಲಸ ಎಲ್ಲಾರು ಒಂದು ವಿಶ್ವಾಸ ತಗೊಂಡು ಒಂದು ಒಳ್ಳೆ ಆಡಳಿತ ಕೊಡೋದು ಒಂದು ಪ್ರಯತ್ನ. ಏನಿಲ್ಲ, ಫಸ್ಟ್ ನಾವು ಥ್ಯಾಂಕ್ಸ್ ಹೇಳ್ತೇವಿ ನಮ್ಮ ಶಾಸಕ ಅಭಯ್ ಪಾಟೀಲ್ ಅವ್ರಿಗೆ. ಯಾಕಂದ್ರ ಇಷ್ಟ ಎಲ್ಲಾ ಮಂದಿಗ್ ನೋಡ್ಕೊಂಡ್ಮೇಲೆ ನಂಗೆ ಇಷ್ಟ ಖುಷಿ ಅನ್ಸಾಕತೈತಿ. ಯಾಕಂದ್ರ ಮೊದ್ಲೇ ಬಾರಿ ಕೊಟ್ಟಿದಾರಂದ್ರ ಎಲ್ಲಾರು ಕೇಳಕತ್ತಾರ ನಿಮ್ದ ಅಕೌಂಟ್ಸ್ ಒಳಗ್ ಬಹಳ ಲಕ್ಷ್ಮಿ ಇದ್ದಾರ ಅಂತ. ಅದಕ್ಕ ನಂಗ್ ಬಹಳ ಖುಷಿ ಪಡ್ತೈತಿ. ನಾ ಸಾಹೇಬ್ರ ಧನ್ಯವಾದ ಹೇಳ್ತೇನೆ. ಹಾಗೂ ನಮ್ ಬೆಂಕಿ ಸಾಹೇಬ್ರಿಗೂ ಈ ಟೈಮ್ ಅಕೌಂಟ್ಸ್ ಅಧ್ಯಕ್ಷ ಮಾಡಿದಾಗ ಅದಕ್ಕ ಸರ್ ಅದಕ್ಕ ಏನೇ ಆಗತ್ತೇನ್ ಸರ್ ನಿಮ್ಗೆ ನಮ್ ವಾರ್ಡ್ ಜನತಾ ಇಷ್ಟು ಎಲ್ಲಾ ಮಂದಿ ಬರ್ತಿ ಇಷ್ಟ ಖುಷಿ ಕೊಟ್ಟಿದಾರಲ್ಲ, ಅವ್ರಿಗೂ ಖುಷಿ ಅನ್ಸಾಕತ್ತೈತಿ. ನಮ್ ಕಡೆ 1 minute ಟೈಮ್ ಕೊಟ್ಟಿಲ್ಲ ಅವ್ರ ಪಾಪ ಮಾತಾಡ ಕಡೆ ಯಾರು ನಿಮ್ ಜೋಡಿ. ಅದಕ್ ಮತ್ತ ಪೂಜ್ಯ ಮಹಾಪೌರ್ ಮತ್ತ ಉಪ ಮಹಾಪೌರ್ ಅವ್ರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಹಾಗೂ ನಿಮ್ ಮೀಡಿಯಾ ಎಲ್ಲಾರು ನಮ್ ಬ್ರದರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳ್ತೇನೆ. ಚಲೋ ಕೆಲ್ಸ ಅಂದ್ರ ಸರ್ ಈಗ GST ಏನ್ ನಡೆದೈತಿ ಅದ್ ನೋಡ್ಬೇಕು ಸರ್. ಫಸ್ಟ್ ಆಫ್ ಆಲ್ GST ಸ್ವಲ್ಪ ನಾವು ಕಡಿಮೆ ಮಾಡೋದು ಪ್ರಯತ್ನ ಮಾಡ್ತೇವಿ, ಟ್ರೈ ಮಾಡ್ತೇವಿ. ಯಾಕಂದ್ರ ಅದ್ ಮೇಲಿಂದ ಬರ್ಬೇಕದ. ಅಲ್ಲಿಗೆ ಇವತ್ತ ಫಸ್ಟ್ ಡೇ ತಗೊಂಡೇನಿ ಚಾರ್ಜ್. ನಾಳಿಂದ ಪ್ರೊಸೀಜರ್ ಎಲ್ಲಾ ಫೈಂಡ್ ಔಟ್ ಮಾಡ್ತೀನಿ, ಏನೇನ್ ಎಲ್ಲೇನ್ ತಪ್ಪಾಗೈತಿ. ಎಲ್ಲಾರು ನಮ್ ಟೀಮ್ ಚಲೋ ಇದೆ. ಬಹಳ 5 ಮಂದಿ ಟೀಮ್ ಬಹಳ ಸಪೋರ್ಟಿವ್ ಇದಾರೆ. ಯಾಕಂದ್ರ ಆ ಟೀಮ್ ಒಳಗ್ 3 ಮಂದಿನ ಅಧ್ಯಕ್ಷ ಇದಾರ. ಅಕೌಂಟ್ಸ್ ಫಸ್ಟ್ 3 ಮಂದಿ ಅಕೌಂಟ್ಸ್ ಇದಾರ. ಅದಕ್ಕೆ ನಾವು ಟೀಮ್ ಚಲೋ ತಗೊಂಡೇವ್. ಈ ಟೈಮ್ ಸ್ವಲ್ಪ ಚಲೋ ಮಾಡೋದು ಪ್ರಯತ್ನ ಮಾಡ್ತೇವೆ. ಟೀಮ್ ಸ್ಟ್ರಾಂಗ್ ಇದೆ ಸರ್. ಎಸ್ ಸರ್.